ಕನ್ನಡ ಚಿತ್ರರಂಗದ ಸ್ಟಾರ್ ನಟ ಮತ್ತು ಪ್ಯಾನ್ ಇಂಡಿಯಾ ಜಮಾನಕ್ಕೆ ಮೊದಲನೇ ಪ್ಯಾನ್ ಇಂಡಿಯಾ ಸ್ಟಾರ್ ನಟನಾಗಿ ಹೆಸರು ಮಾಡಿದ್ದ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬಕ್ಕೆ ಇನ್ನೊಂದೇ ದಿನ ಬಾಕಿ ಇದೆ. ಸೆಪ್ಟೆಂಬರ್ 2ರಂದು ಕಿಚ್ಚ ಸುದೀಪ್ ಹುಟ್ಟುಹಬ್ಬ ಆಚರಿಸಿಕೊಳ್ಳಲಿದ್ದಾರೆ. ಕಳೆದ ಹುಟ್ಟುಹಬ್ಬಗಳಿಗಿಂತಲೂ ಈ ವರ್ಷದ ಹುಟ್ಟುಹಬ್ಬ ಸುದೀಪ್ ಪಾಲ್ಗೆ ತುಸು ನೋವಿನದ್ದು ಸಹ ಆಗಿದೆ. ಅವರ ತಾಯಿ ಇಲ್ಲದ ಮೊದಲ ಹುಟ್ಟುಹಬ್ಬ ಇದು. ನೋವಿನಲ್ಲೂ ಅಭಿಮಾನಿಗಳಿಗಾಗಿ ಸರಳವಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳುತ್ತಿದ್ದಾರೆ ಸುದೀಪ್ ಅವರ ಆಪ್ತರು, ಸಹೋದರ ಸಮಾನರು ಆಗಿರುವ ಶಿವರಾಜ್ ಕುಮಾರ್ ಅವರು ಸುದೀಪ್ ಅವರ ಕಾಮನ್ ಡಿಪಿಯನ್ನ ಬಿಡುಗಡೆ ಮಾಡಿದ್ದಾರೆ. ಶಿವರಾಜ್ ಕುಮಾರ್ ಮಾತ್ರವೇ ಅಲ್ಲದೆ ಸುದೀಪ್ ಅವರಿಗೆ ಆಪ್ತರಾಗಿರುವ ಡಾಲಿ ಧನಂಜಯ್ ಮತ್ತು ಧ್ರುವ ಸರ್ಜಾ ಅವರುಗಳು ಸಹ ಸುದೀಪ್ ಅವರ ಕಾಮನ್ ಡಿಪಿಯನ್ನ ಏಕಕಾಲಕ್ಕೆ ಬಿಡುಗಡೆ ಮಾಡಿದ್ದಾರೆ. ಸುದೀಪ್ ಅವರು ಸೂಟು ಬೂಟು ಧರಿಸಿಕೊಂಡು ರಾಜ ಸಿಂಹಾಸನದ ಮೇಲೆ ಕೂತಿರುವ ಚಿತ್ರವನ್ನು ಸಿಡಿಪಿ ಒಳಗೊಂಡಿದೆ. ಚಿತ್ರದಲ್ಲಿ ಹ್ಯಾಪಿ ಬರ್ಡೇ ಕಿಂಗ್ ಕಿಚ್ಚ ಸುದೀಪ್ ಎಂದು ಬರೆಯಲಾಗಿದೆ. ಕುರ್ಚಿಯ ಪಟ್ಟ, ಚೆಸ್ನ ರಾಜ ಹಾಗೂ ರಾಜನ ಕಿರೀಟವೊಂದನ್ನು ಇಡಲಾಗಿದೆ. ಒಟ್ಟಾರೆಯಾಗಿ ಕಾಮನ್ ಡಿಪಿಯಲ್ಲಿ ಸುದೀಪ್ ಚಕ್ರವರ್ತಿಯಂತೆ ಕಾಣುತ್ತಿದ್ದಾರೆ. ಕಾಮನ್ ಡಿಪಿ ಬಿಡುಗಡೆ ಮಾಡಿದ್ದ ಶಿವಣ್ಣ, ಹುಟ್ಟುಹಬ್ಬದ ಶುಭಾಶಯಗಳು ಕಿಚ್ಚ ಸುದೀಪ್, ಮುಂದಿನ ಎಲ್ಲಾ ಸಿನಿಮಾಗಳಿಗೂ ಶುಭವಾಗಲಿ, 100 ಕಾಲ ಚೆನ್ನಾಗಿರಿ ಎಂದಿದ್ದಾರೆ. ನಟ ಡಾಲಿ ಧನಂಜಯ್ ಟ್ವೀಟ್ ಮಾಡಿ ಸರಳವಾಗಿ ಹುಟ್ಟುಹಬ್ಬ ಶುಭಾಶಯ ಕೋರಿದ್ದಾರೆ. ಜೊತೆಗೆ ಸಿಡಿಪಿ ಬಿಡುಗಡೆ ಮಾಡುತ್ತಿರುವುದು ಖುಷಿಯಾಗಿದೆ ಎಂದಿದ್ದಾರೆ. ನಟ ಧ್ರುವ ಸರ್ಜಾ ಅವರು ಅಭಿನಯ ಚಕ್ರವರ್ತಿಯ ಸಿಡಿಪಿ ಬಿಡುಗಡೆ ಮಾಡುತ್ತಿರುವುದು ಬಹಳ ಖುಷಿ ತಂದಿದೆ ಎಂದಿದ್ದಾರೆ. ಸುದೀಪ್ ಇಂದು ತಮ್ಮ ತಾಯಿಯ ಹುಟ್ಟುಹಬ್ಬವನ್ನ ವಿಶೇಷವಾಗಿ ಆಚರಿಸಿದ್ದಾರೆ. ಇತ್ತೀಚೆಗಷ್ಟೇ ಅಗಲಿರುವ ಅಮ್ಮನ ನೆನಪು ಸದಾ ಉಳಿಯಲೆಂದು ಅವರು ಹಸಿರು ಕ್ರಾಂತಿಗೆ ಮುಂದಾಗಿದ್ದಾರೆ. ಅಮ್ಮನ ಹುಟ್ಟುಹಬ್ಬದ ದಿನದಂದು ಕುಟುಂಬ ಸಮೇತ ಮರ ಬೆಳೆಸುವ ಸಂಕಲ್ಪ ಹೊತ್ತಿದ್ದಾರೆ. ಪ್ರತಿ ಮರಕ್ಕೂ ಒಂದು ಕತೆ ಇದೆ, ಆ ಮರವು ನನ್ನ ಅಮ್ಮನ ಕತೆ ಹೇಳಲಿ ಎಂದು ಭಾವುಕರಾಗಿ ಬರೆದುಕೊಂಡಿರುವ ಸುದೀಪ್ ಅಮ್ಮನ ಹುಟ್ಟುಹಬ್ಬಕ್ಕೆ ಮರ ನೆಟ್ಟು ಭಾವುಕರಾಗಿದ್ದಾರೆ. ಇದೇ ಸೆಪ್ಟೆಂಬರ್ 2ಕ್ಕೆ ಸುದೀಪ್ ಕೂಡ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳುತ್ತಿದ್ದು, ಅದು ಅಮ್ಮನು ಇಲ್ಲದ ಮೊದಲ ಹುಟ್ಟುಹಬ್ಬ ಎಂದು ನುಡಿದಿದ್ದಾರೆ. ಅಮ್ಮನ ಹೆಜ್ಜೆಗೆ ಹಸಿರು ಹೆಜ್ಜೆ ಅಭಿಯಾನದಡಿ ಸುದೀಪ್ ಗಿಡ ನೆಟ್ಟಿದ್ದು, ಈ ಅಭಿಯಾನ ನಿರಂತರವಾಗಿ ಇರಲಿದೆಯಂತೆ. ಈ ಅಭಿಯಾನಕ್ಕೆ ಸುದೀಪ್ ಸಹೋದರಿ ಮತ್ತು ಪತ್ನಿ ಕೂಡ ಸಾಥ್ ನೀಡಿದ್ದಾರೆ. ಎಲ್ಲರ ಅಮ್ಮನ ಹೆಸರಿನಲ್ಲಿ ಗಿಡ ನೆಟ್ಟು ಅಮ್ಮನ ನೆನಪನ್ನು ಸದಾ ಹಸಿರಾಗಿ ಇರುವಂತೆ ನೋಡಿಕೊಂಡಿದ್ದಾರೆ. ಕಿಚ್ಚ ಸುದೀಪ್ ನಿರೂಪಣೆಯ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ರಿಯಾಲಿಟಿ ಶೋಗೆ ದಿನಗಣನೆ ಶುರುವಾಗಿದೆ. ಈ ಸೀಸನ್ ಅಭಿಮಾನಿಗಳಲ್ಲಿ ಅಪಾರ ಕುತೂಹಲವನ್ನ ಹುಟ್ಟುಹಾಕಿದೆ. ಹೊಸ ಥೀಮ್ಗಳು, ರೋಚಕ ಸ್ಪರ್ಧಿಗಳು ಮತ್ತೆ ಟ್ವಿಸ್ಟ್ಗಳೊಂದಿಗೆ ಪ್ರೇಕ್ಷಕರಿಗೆ ಮನೋರಂಜನೆಯ ರಸದೌತಣವನ್ನ ನೀಡುವ ನಿರೀಕ್ಷೆ ಇದೆ. ಇದೀಗ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಈ ಸೀಸನ್ನ ಪ್ರಸಾರ ದಿನಾಂಕವನ್ನ ಕಿಚ್ಚ ಸುದೀಪ್ ಘೋಷಿಸಿದ್ದಾರೆ. ನಿರ್ಮಾಪಕ ಸಂದೇಶ್ ನಾಗರಾಜ್ ಹುಟ್ಟುಹಬ್ಬ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಮೈಸೂರಿನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಗೆಸ್ಟ್ ಆಗಿ ಭಾಗಿಯಾಗಿದ್ರು. ಕಿಚ್ಚ ವೇದಿಕೆ ಮೇಲೆ ಬರುತ್ತಿದ್ದಂತೆ ಅಭಿಮಾನಿಗಳಲ್ಲಿ ಖುಷಿಯೋ ಖುಷಿ. ಇದೇ ವೇಳೆ ಅತಿ ಶೀಘ್ರದಲ್ಲೇ ಪರದೆ ಮೇಲೆ ಸಿಗ್ತೇನೆ, ಸೆಪ್ಟೆಂಬರ್ 28ರಿಂದ ನಿಮಗೆ ಟಿವಿಯಲ್ಲಿ ಸಿಗುತ್ತೇನೆ, ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು, ಲವ್ ಯು ಆಲ್ ಎಂದ ಕಿಚ್ಚ ಸುದೀಪ್ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪ್ರಾರಂಭ ದಿನಾಂಕವನ್ನ ರಿವೀಲ್ ಮಾಡಿದ್ದಾರೆ. ಕನ್ನಡ ಕಿರುತೆರೆಯ ಬಹುನಿರೀಕ್ಷಿತ ರಿಯಾಲಿಟಿ ಶೋ ಬಿಗ್ ಬಾಸ್ ತನ್ನ 12ನೇ ಸೀಸನ್ಗೆ ಸಿದ್ಧವಾಗಿದೆ. ಸೆಪ್ಟೆಂಬರ್ 28ರಿಂದ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಾರಂಭವಾಗಲಿರುವ ಈ ಶೋಗೆ ಕಿಚ್ಚ ಸುದೀಪ್ ಅವರೇ ನಿರೂಪಕರಾಗಿ ಮುಂದುವರಿಯುತ್ತಿದ್ದಾರೆ. ಸೆಪ್ಟೆಂಬರ್ 28ರಿಂದ ಬರಲಿದ್ದೇನೆ ಎಂದು ಘೋಷಿಸಿದ್ದು ಸುದೀಪ್ ಅಭಿಮಾನಿಗಳಲ್ಲಿ ಉತ್ಸಾಹವನ್ನ ತುಂಬಿದೆ. ಬಿಗ್ ಬಾಸ್ ಸ್ಪರ್ಧಿಗಳ ಊಹಾಪೋಹಗಳು ಈಗಾಗಲೇ ಶುರುವಾಗಿದೆ. ಕಿರುತೆರೆ ನಟ ನಟಿಯರು, ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಮತ್ತು ವಿಶಿಷ್ಟ ವ್ಯಕ್ತಿಗಳ ಸಂಯೋಜನೆ ಇರಬಹುದು ಎಂದು ಹೇಳಲಾಗುತ್ತಿದೆ. ಪ್ರತಿ ಸೀಸನ್ನಂತೆ ಸ್ಪರ್ಧಿಗಳ ಪಟ್ಟಿಯನ್ನ ಶೋ ಆರಂಭವಾಗುವ ದಿನದವರೆಗೂ ಸೀಕ್ರೆಟ್ ಆಗಿ ಇಡಲಾಗುತ್ತದೆ. ಸೂಪರ್ ಹಿಟ್ ಚಿತ್ರಗಳ ಹಿಂದಿನ ಸೂತ್ರಧಾರಿ ತರುಣ್ ಸುಧೀರ್ ಅವರೀಗ ಕನ್ನಡಿಗರಿಗೆ ಹೊಸ ನಿರ್ದೇಶಕ ಪುನೀತ್ ರಂಗಸ್ವಾಮಿ ಮೂಲಕ ನೈಜ ಘಟನೆಯನ್ನು ಏಳುಮಲೈ ಚಿತ್ರದ ಮೂಲಕ ರಸವತ್ತಾಗಿ ಕಟ್ಟಿಕೊಡಲು ಸಜ್ಜಾಗಿದ್ದಾರೆ. ಇದರಲ್ಲಿ ನಟ ರಾಣಾ ಟ್ಯಾಕ್ಸಿ ಡ್ರೈವರ್ ಹರೀಶ್ನಾಗಿ ಜೀವಿಸಿದ್ದಾರೆ. ಈಗಾಗಲೇ ರಿಲೀಸ್ ಆಗಿರುವ ಚಿತ್ರದ ಟೀಸರ್ ಹಾಗೂ ಡಿ ಇಮಾನ್ ಸಂಗೀತ ಸಂಯೋಜನೆಯ ಹಾಡುಗಳು ಸಿನಿಮಾದ ಮೇಕಿಂಗ್ ಕ್ವಾಲಿಟಿ ಹಾಗೂ ಥ್ರಿಲ್ಲಿಂಗ್ ಎಂಟರ್ಟೈನ್ಮೆಂಟ್ ಝಲಕ್ ತೋರಿಸಿವೆ. ಇದೇ ಶುಕ್ರವಾರ ಅಂದರೆ ಸೆಪ್ಟೆಂಬರ್ 5ರಂದು ಏಳುಮಲೈ ಸಿನಿಮಾ ಪ್ರೇಕ್ಷಕರ ಎದುರು ಬರಲಿದೆ. ಏಳುಮಲೈ ಸಿನಿಮಾವನ್ನು ಕಮರ್ಷಿಯಲ್ ಚಿತ್ರ ಮಾಡುವ ಕಾರಣಕ್ಕೆ ಸಿನಿಮಾದಲ್ಲಿ ಸುಮ್ಮನೆಯ ಹಾಡುಗಳನ್ನು, ಆಕ್ಷನ್ ಸೀನ್ಗಳನ್ನು ಹಾಕುವುದು ಬೇಡ ಎಂಬುದು ಸಿನಿ ತಂಡದ ನಿರ್ಧಾರ. ನಿರ್ದೇಶಕ ಪುನೀತ್ ರಂಗಸ್ವಾಮಿ ಹಾಗೂ ನಿರ್ಮಾಪಕ ತರುಣ್ ಸುಧೀರ್ ಮೊದಲೇ ಚಿತ್ರದ ಬಗ್ಗೆ ಸ್ಪಷ್ಟ ದೃಷ್ಟಿಕೋನ ಹೊಂದಿದ್ರು. ನೈಜ ಘಟನೆಯನ್ನು ಅಷ್ಟೇ ನೈಜವಾಗಿ ತೆರೆಗೆ ತರುವ ಸಲುವಾಗಿ ನನಗೆ ಹಾಗೂ ಪ್ರಿಯಾಂಕಾ ಸೇರಿದಂತೆ ಸಿನಿಮಾ ತಂಡಕ್ಕೆ 20 ದಿನದ ವರ್ಕ್ಶಾಪ್ ನಡೆಸಲಾಗಿತ್ತು. ಸೆಟ್ಗೆ ಹೋಗುವ ಮುನ್ನ ಆ ಪಾತ್ರಗಳಾಗಿಯೇ ಜೀವಿಸೋಕೆ ಶುರು ಮಾಡಿದ್ವು.
ಇಂಥ ಕಥೆಯನ್ನು ಸಿನಿಮಾ ಮಾಡುವುದು ಜವಾಬ್ದಾರಿ ಎಂದಿದ್ದಾರೆ ರಾಣಾ. ಕನ್ನಡದಲ್ಲಿ ಈಗ ಒಳ್ಳೆಯ ಕತೆ ಇರುವ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಹಿಟ್ ಆಗುತ್ತವೆ. ಆ ಹಿಟ್ ಸಿನಿಮಾಗಳ ಲಿಸ್ಟ್ಗೆ ಏಳುಮಲೆ ಸಹ ಸೇರಲಿದೆ ಎಂಬ ನಂಬಿಕೆ ಇದೆ ಎಂದು ತಿಳಿಸಿದ್ದಾರೆ ನಟಿ, ನಿರ್ಮಾಪಕಿ ರಕ್ಷಿತಾ ಅವರ ಸಹೋದರ ನಟ ರಾಣಾ. ಅಮೆರಿಕದ ಟೆಕ್ಸಾಸ್ ಆಸ್ಟಿನ್ನಲ್ಲಿ 2025 ಆಗಸ್ಟ್ 23ರಂದು ನಡೆದ ಡೇ ಆಫ್ ಗ್ರಾಟಿಟ್ಯೂಡ್ 2025 ಸಮಾರಂಭದಲ್ಲಿ ಕನ್ನಡ ಚಿತ್ರರಂಗದ ಖ್ಯಾತ ನಟ, ನಿರ್ದೇಶಕ ರಮೇಶ್ ಅರವಿಂದ್ ಅವರಿಗೆ ರಮೇಶ್ ಅರವಿಂದ್ ಡೇ ಆಚರಿಸಿ ವಿಶೇಷ ಗೌರವ ಸಲ್ಲಿಸಲಾಯಿತು. ಆಸ್ಟಿನ್ ನಗರದ ಪ್ರೊಕ್ಲಮೇಷನ್ ಡೇ ದಿನದಂದು ಅಲ್ಲಿನ ಮೇಯರ್ ಪ್ರೊಟೆಂ ವನೇಸಾ ಇವರು ಟೆಕ್ಸನ್ ಗವರ್ನರ್ ಗ್ರೇ ಅಬೌಟ್ ಅವರ ಸಂದೇಶದ ಸನ್ಮಾನ ಪತ್ರವನ್ನ ನೀಡಿ ಗೌರವಿಸಿದ್ರು. ಗ್ರಾಟಿಟ್ಯೂಡ್ ಡೇ ಸಂಸ್ಥಾಪಕ ಎಂಜೆ ಚಾರ್ಮನಿ ಇವರ ಸ್ವಾಗತದೊಂದಿಗೆ ಆಗಸ್ಟ್ 23ರಂದು ಸಾವಿರಾರು ಗಣ್ಯರ ಸಮ್ಮುಖದಲ್ಲಿ ಈ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನಟ ರಮೇಶ್ ಅರವಿಂದ್, ಈ ಕಾರ್ಯಕ್ರಮ ನನ್ನ ಜೀವನದ ಅಭೂತಪೂರ್ವ ಕ್ಷಣ, ಇದನ್ನು ನಾನು ಮರೆಯಲಾರೆ ಎಂದು ಹೇಳಿದರು. ರಮೇಶ್ ಅರವಿಂದ್ ಡೇ ಇದು ರಮೇಶ್ ಅರವಿಂದ್ ಅವರ ಚಿತ್ರರಂಗದ ಸಾಧನೆಗಳಿಗೆ, ಅವರ ನಟನೆ, ನಿರ್ದೇಶನ ಮತ್ತು ಸ್ಫೂರ್ತಿದಾಯಕ ಭಾಷಣಗಳಿಗೆ ಸಿಕ್ಕ ಗೌರವ. ಕನ್ನಡ ಚಿತ್ರರಂಗದಲ್ಲಿ ನಟನಾಗಿ, ನಿರ್ದೇಶಕರಾಗಿ ಮತ್ತು ಕಿರುತೆರೆ ಕಾರ್ಯಕ್ರಮಗಳ ನಿರೂಪಕರಾಗಿ ಅವರು ತಮ್ಮ ವಿಶಿಷ್ಟ ಛಾಪನ್ನು ಮೂಡಿಸಿದ್ದಾರೆ. ಈ ಸಾಧನೆಗಳಿಗಾಗಿ ಆಸ್ಟಿನ್ ನಗರವು ಅವರಿಗೆ ಈ ವಿಶೇಷ ಗೌರವವನ್ನ ನೀಡಿತು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.